ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಇಬ್ರಾಹಿಂಪುರ ಗ್ರಾಮದಲ್ಲಿ ವಿಶೇಷವಾಗಿ ಸಾಯಿ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ಸಾಮೂಹಿಕ ಮದುವೆ ಕಾರ್ಯಕ್ರಮ ಈ ಜಾತ್ರೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮಹಾರಾಜಣ್ಣವರ ಕಾರ್ಯ ಬಹಳ ಅದ್ಭುತ. ನಾನು ಇನ್ನು ಮುಂದೆ ಇಲ್ಲಿವರೆಗೆ ಏನು ಮಾಡಿದ್ರೆ ನನಗೆ ಮಾಹಿತಿ ಇದ್ರೆ ಇಲ್ಲಿ ಬಂದಿದ್ದಿಲ್ಲ. ನಾನು ಇವತ್ತ ಈ ಕಾರ್ಯಕ್ರಮ ನೋಡಿದ್ರೆ ಇವತ್ತು ವೇದಿಕೆ ಮೇಲೆ ಬಂದಿರತಕ್ಕಂಥ ಸಾನ್ನಿಧ್ಯ ವಹಿಸ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಮತ್ತು ವಿಶೇಷವಾಗಿ ಮುಖಂಡರು, ಮುಂಭಾಗದಾಗ ಇರತಕ್ಕಂಥ ಎಲ್ಲ ನಿಜವಾದ ದೇವರುಗಳು ನೀವು, ಮತ್ತು ಇವತ್ತು ವಧುವರರು ಹೊಸ ಜೀವನಕ್ಕೆ ಕಾಲಿಡ್ತಕ್ಕಂಥ ದಂಪತಿಗಳಿಗೆ ನಂದೊಂದು ಕಳಕಳೆ ಮನವಿ. ಮುಂದಿನ ದಿವಸದಲ್ಲಿ ಮಹಾರಾಜಣ್ಣವರು ಹೂ ಅಂದ್ರೆ 10 ಅಲ್ಲ 25 ಲಗ್ನ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗ ನಾವು ನಿಮ್ಗೆ ಕೈ ಜೋಡಿಸಿ ನಿಮ್ಮ ಜೊತೆಗೆ ಹೆಗಲು ಕೊಟ್ಟು ಈ ಕಾರ್ಯ ಮಾಡ್ಬೇಕಾಗ್ತಕ್ಕಂಥದ್ದು ನಾನು ಕೂಡ ಕಳಕಳಿ ಮನವಿ ಮಾಡ್ತೀನಿ. ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ. ಇಂಥ ಕಾರ್ಯಕ್ರಮಗಳು ಸಾಕಷ್ಟು ಜಾತ್ರೆಗಳು ಅಥವಾ ಆದ್ರೆ ರಥೋತ್ಸವ ಮಾಡೋದು ಬಿಡೋದು ಅಂತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ವಿಶೇಷವಾಗಿ ಕಡು ಬಡವರು ಇರ್ತಕ್ಕಂಥ ಈ ಜಿಲ್ಲೆ. ಇಂಥದ್ರಲ್ಲಿ ಸಾಮೂಹಿಕ ಮದುವೆ ಮಾಡೋದ್ರಲ್ಲಿಂತ ಏನಾಗ್ತಂದ್ರೆ ಬಾಲ್ಯ ವಿವಾಹಗಳನ್ನು ತಪ್ಪಿಸಿದಾಗ ಆಗ್ತದ. ಬಡವರು ಸಾಲ ಸೂಲ ಮಾಡಿ ಬೆಂಗಳೂರಿಗೆ ಗುಳೆ ಹೋಗ್ತಕ್ಕಂಥ ತಪ್ಪಿಸ್ತಕ್ಕಂಥ ಈ ಕಾರ್ಯ ಮಾಡ್ತಕ್ಕಂಥ ಕಾರ್ಯ ಮಹಾರಾಜಣ್ಣವರು ಮಾಡ್ತಿದಾರ. ಮತ್ತೆ ಅವರು ಸಂಗಡಿಗರು ಆ ಟ್ರಸ್ಟ್ ಮುಖಾಂತರ ಮಾಡ್ತಕ್ಕಂಥ ಕಾರ್ಯ ಇಂಥ ಅದ್ಭುತ ಜಾತ್ರೆಯನ್ನು ಮಾಡುವಲ್ಲಿ ಮುಂದಿನ ದಿವಸದಲ್ಲಿ ಮೇಲ್ಭಾಗದಾಗಿರ್ತಕ್ಕಂಥ ಎಲ್ಲರೂ ಸಹಕಾರ ಕೂಡ ಇರ್ತದ. ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ. ಹಳ್ಳಿ ತಿರುಗಿ ಕೇಸಿ ಎಲ್ಲೆಲ್ಲಿ ಕಡು ಬಡವರು ಲಗ್ನ ಆಗ್ತದ ಅಂಥವ್ರನ್ನೆಲ್ಲರನ್ನ ಗುರುತಿಸಿ ಕೇಸಿ ಇಲ್ಲಿ ಸಾಯಿಬಾಬಾ ಮಂದಿರಿಗೆ ಕರೆ ತಂದು ಕೇಸಿ ಸಾಯಿಬಾಬನ ಆಶೀರ್ವಾದ ಪಡೆದು ವೇದಿಕೆ ಮ್ಯಾಗ ಇರ್ತಕ್ಕಂಥ ಗಣ್ಯ ವ್ಯಕ್ತಿ ಆಶೀರ್ವಾದ ಪಡೆದು ಅವರ ಜೀವನ ಪಾವನ ಮಾಡ್ಲಿಕ್ಕ ನೀವು ಬದ್ಧರಾಗಿದ್ರಿ. ನಾನು ಕೂಡ ಹೆಗಲು ಕೊಡ್ತೇನೆ ಅಂತಕ್ಕಂಥದ್ದು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.